ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಬೋಧಿಸತ್ವ. ಈ 6 ಜನ ಯುವ ಸನ್ಯಾಸಿಗಳು ಉರುವೇಲವೆಂಬ ನಿಸರ್ಗ ರಮಣೀಯ ಪ್ರದೇಶವನ್ನು ತಲುಪಿದರು. ಗೌತಮನು ಒಂದು ಮರದ ಕೆಳಗೆ ಧ್ಯಾನ ಮಗ್ನನಾದನು. ಒಮ್ಮೆ ಮಾತ್ರ ಕಾಡಿನ ಹಣ್ಣುಗಳನ್ನು ತಿನ್ನುತ್ತಿದ್ದನು. 6 ವರ್ಷಗಳ ಈ ಕಠಿಣ ವ್ರತದಿಂದ ಗೌತಮನ ದೇಹ ಮೂಳೆ ಹಂದರವಾಗಿ ಅತ್ತಿತ್ತ ಚಲಿಸುವುದು ಕಷ್ಟವಾಯಿತು. ಮನಸ್ಸು ಇನ್ನಷ್ಟು ಅಸ್ಥಿರವಾಯಿತು. ಆಗ ಸಿದ್ಧಾರ್ಥನಿಗೆ ಶರೀರ ಮಾಧ್ಯಂಕಲು ಧರ್ಮ ಸಾಧನಂ ಎಂಬ ಕಟು ಸತ್ಯವು ಗೋಚರಿಸಿತು. ಆತ ತನ್ನ ಧ್ಯೇಯ ಸಾಧನೆಗಾದರೂ ದೇಹವನ್ನು ರಕ್ಷಿಸಿಕೊಳ್ಳಲೇಬೇಕಾಗಿದ್ದಿತು. ಆ ದಿನ ಓರ್ವ ಆದಿವಾಸಿ ಬುಡಕಟ್ಟಿನ ಸ್ತ್ರೀ ಒಂದು ಬಟ್ಟಲು ಖೀರನ್ನು ತಮ್ಮ ಸಂಪ್ರದಾಯದಂತೆ ವೃಕ್ಷಗಳಿಗೆ ಅರ್ಪಿಸಲು ಬಂದಳು. ಈ ಬಾರಿ ಆಕೆ ಯಾವ ವೃಕ್ಷದ ಬಳಿಗೆ ಬಂದಳೋ ಅದರ ಕೆಳಗೆ ಗೌತಮನು ಕುಳಿತಿದ್ದನು. ಆಕೆ ವೃಕ್ಷವೇ ಮಾನವ ರೂಪಿಯಾಗಿದೆ ಎಂದು ಗ್ರಹಿಸಿದಳು. ಆ ಖೀರಿನ ಪರಿಮಳದಿಂದ ಕಣ್ತೆರೆದ ಸಿದ್ಧಾರ್ಥನು ಆ ಬಟ್ಟಲನ್ನು ಕೈಗೆತ್ತಿಕೊಂಡು ಖೀರನ್ನು ಸೇವಿಸಿದನು. ತುಸು ದೂರದಲ್ಲಿ ಕುಳಿತಿದ್ದ ಇತರ 5 ಸನ್ಯಾಸಿಗಳು ಚಕಿತರಾದರು. ಕಂಡೆಯ, ನಾವು ನಮ್ಮ ಗುರುವೆಂದು ಭಾವಿಸಿದ್ದ ಗೌತಮನು ಹೇಗೆ ಖೀರು ತಿನ್ನುತ್ತಿದ್ದಾನೆ? ದೈಹಿಕ ಆಸೆಗಳಿಗೆ ಆತನೂ ದಾಸನೇ ಎಂದು ನಿರ್ಧರಿಸಿ ಸಿದ್ಧಾರ್ಥನಿಂದ ದೂರವಾದರು. ಖೀರನ್ನು ಸ್ವೀಕರಿಸುತ್ತಲೇ ಗೌತಮನ ದೇಹ ಚೈತನ್ಯವನ್ನು ಪಡೆಯಿತು. ಆತನಿಗೆ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಧ್ಯಾನದಲ್ಲೇ ಕೇಂದ್ರೀಕರಿಸಲು ಸಾಧ್ಯವಾಯಿತು. ದಿನಗಳು, ವಾರಗಳು, ಮಾಸಗಳು ಕಳೆದವು. ವರ್ತುಲಾಕಾರದಲ್ಲಿ ಸುತ್ತುತ್ತಿದ್ದ ಆಲೋಚನೆಗಳು ಒಂದು ಬಿಂದುವಿನಲ್ಲಿ ಸ್ಥಿರಗೊಂಡವು. ಸಿದ್ಧಾರ್ಥನ ತಲೆಯಲ್ಲಿ ಯಾವುದೋ ಉಜ್ವಲ ಪ್ರಕಾಶವೊಂದು ಮಿಂಚಿತು. ಅದು ಆತನನ್ನು ಸ್ವಪ್ನ ಲೋಕವೊಂದಕ್ಕೆ ಸೆಳೆಯಿತು. ಆನೆಯೊಂದು ನೃತ್ಯ ಮಾಡಿ ಮಂಜಿನಲ್ಲಿ ಕರಗಿ ಹೋದಂತೆಯೂ ಆ ಮಬ್ಬಿನಲ್ಲಿ 2 ಮಮತೆ ತುಂಬಿದ ನೇತ್ರಗಳು ತನ್ನನ್ನು ದಿಟ್ಟಿಸುತ್ತಿರುವಂತೆ ಭಾಸವಾಯಿತು. ಆ ಕಣ್ಣುಗಳು ರಾಣಿ ಪ್ರಜಾವತಿಯವೇ. ಶುದ್ಧೋಧನ ಮತ್ತು ಯಶೋಧರೆಯರ ಮುಖಗಳು ಆ ಮಬ್ಬಿನಲ್ಲಿ ತೇಲಿ ಬಂದು ಮರೆಯಾದವು. ನದಿಯೊಂದರ ಹರಿವು ತೇಲಿ ಬಂದು ಮರೆಯಾದವು. ನದಿಯೊಂದರ ಹರಿವು ಮಗು ರಾಹುಲನ ಕ್ರಂದನದಂತೆ ಕೇಳಿಸಿತು. ಸಿದ್ಧಾರ್ಥನ ಮುಂದೆ ಉದ್ಯಾನವೊಂದು ರತ್ನಗಂಬಳಿಯಂತೆ ಬಿಚ್ಚಿ ಹರಡಲ್ಪಟ್ಟಂತಾಯಿತು. ಅದು ಗೌತಮನ ಬಾಲ್ಯದಿಂದಲೂ ಆಡಿ ಬೆಳೆದ ಅರಮನೆಯ ಉದ್ಯಾನವೇ ಆಗಿದ್ದಿತು. ಕಾಮನ ಬಿಲ್ಲಿನಂತೆ ಹೂಗಳು ಅರಳಿದವು. ಕ್ರಮೇಣ ಈ ಎಲ್ಲ ಪರಿಚಿತ ವ್ಯಕ್ತಿಗಳು, ಪರಿಸರಗಳ ಮರೆಯಾಗಿ ಎಲ್ಲೆಲ್ಲೂ ಶುಭ್ರ ಶ್ವೇತ ವರ್ಣವೊಂದೇ ಹರಡಿಕೊಂಡಿತು. ಅಂತ್ಯವಿಲ್ಲದಂಥ ಚಿತ್ತ ಶಾಂತಿಯು ಗೌತಮನ ತನುಮನಗಳಲ್ಲಿ ತುಂಬಿಕೊಂಡಿತು. ಆ ವಿಶಾಲ ಶ್ವೇತ ಛಾಯೆಯ ನಡುವೆ ಅಂತಿಮ ಸತ್ಯದ ಬೆಳಕೊಂದು ಗೋಚರಿಸಿತು. ಗೌತಮನಿಗೆ ಜ್ಞಾನೋದಯವಾಯಿತು. ಆತ ಅರ್ಥೈಸಲು ಪ್ರಯತ್ನಿಸುತ್ತಿದ್ದ ಸಿದ್ಧಿಯೂ ಎಟುಕಿದಂತಾಯಿತು. ಆಧ್ಯಾತ್ಮದ ಸಾಕ್ಷಾತ್ಕಾರವಾಯಿತು. ಆತನಿಗೆ ಸತ್ಯ ದರ್ಶನವಾದ ಆ ವೃಕ್ಷ ಬೋಧಿವೃಕ್ಷ ಎಂದು ಪೂಜಿಸಲ್ಪಟ್ಟಿತು. ಆತನ ಸಿದ್ಧಾಂತ ದರ್ಶನ ಬೋಧಿಸತ್ವ ಎಂದೇ ಕರೆಯಲ್ಪಟ್ಟು ಅಮರ ಸಂದೇಶಗಳಾದವು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿನ್ನ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು.